ಇನ್ನು ಡಿಕೆಶಿಗೆ ಸಿಎಂ ಸ್ಥಾನ ಸಿಕ್ಕಿರೋದು ಬಹಳ ಖುಷಿ ವಿಚಾರ. ಮರಳೆ ಗವಿಮಠದ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು ಈ ವಿಚಾರ ಕೇಳಿ ನನಗೆ. ಡಿಕೆಶಿಗೆ ಸಿಎಂ ಸ್ಥಾನ ಸಿಕ್ಕಿರೋದು ಬಹಳ ಖುಷಿ ವಿಚಾರ. ಇದು ಕನಕಪುರದ ಮರಳೆ ಗವಿಮಠದಲ್ಲಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀಮಠದ ಪರಮ ಭಕ್ತರಾಗಿದ್ರು ಡಿಕೆ ಶಿವಕುಮಾರ್ ಅವರು. ರಾಜ್ಯದ ಜನರ ಅಪೇಕ್ಷೆ ಕೂಡ ಡಿಕೆ ಸಿಎಂ ಆಗಬೇಕು ಅನ್ನೋದು ಇತ್ತು. ಸಣ್ಣ ಹಳ್ಳಿಯಿಂದ ಹೋಗಿ ಇವತ್ತು ರಾಜ್ಯದ ಸಿಎಂ ಆಗ್ತಾ ಇದ್ದಾರೆ. ಹಾಗಾಗಿ ಬಹಳ ಖುಷಿಯಾಗಿರುವಂತಹ ವಿಚಾರ ಇದು ನಮಗೆ. ಈ ಮಠದ ಪರಮ ಭಕ್ತರು ಮರಳೆ ಗವಿಮಠದ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರ್ತಾ ಇದ್ರು, ಮಠಕ್ಕೂ ಕೂಡ ಬರ್ತಾ ಇದ್ರು ಭಕ್ತರು. ಹಾಗಾಗಿ ನಮ್ಗೆಲ್ರಿಗೂ ಕೂಡ ಖುಷಿ ಇದೆ. ಸಣ್ಣ ಹಳ್ಳಿಯಿಂದ ಬಂದಂಥವ್ರು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂದರೆ ಮಹಾದಾನಂದ ಇವತ್ತು ನಮಗೆಲ್ಲ, ನಮ್ಮ ಭಾಗದವ್ರಿಗೆ, ಇಡೀ ರಾಜ್ಯದವ್ರಿಗೆ ಅಂತ ಮಾತನಾಡಿದ. ಕನಕಪುರದಲ್ಲಿ ಮರಳೆ ಗವಿಮಠದ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ಜೊತೆ ನಮ್ಮ ರಾಮನಗರದ ಪ್ರತಿನಿಧಿ ಪ್ರವೀಣ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ನೋಡಿ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತೇಳಿ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂತದ್ದು. ಕನಕಪುರಕ್ಕೆ ಈ ಬಾರಿ ಸಿಎಂ ಸ್ಥಾನ ಒಲಿದಿದೆ ಅಂತೇಳಿ ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಕನಕಪುರದಲ್ಲಿ ಮರಳೆಗವಿ ಮಠದ ಪರಮ ಭಕ್ತರು ಸಾಕಷ್ಟು ಬಾರಿ ಮಠಕ್ಕೆ ಬಂದು ಶ್ರೀಗಳ ಆಶೀರ್ವಾದ ಕೂಡ ಪಡೆದುಕೊಂಡಿದ್ದಾರೆ. ಸದ್ಯ ನಮ್ಮ ಜೊತೆ ಮರಳೆಗವಿ ಮಠದ ಮುಮ್ಮಡ ಶಿವರುದ್ರ ಮಹಾಸ್ವಾಮಿಗಳಿದ್ದಾರೆ. ಅವ್ರನ್ನೇ ಕೂಡ ಮಾತಾಡ್ಸೋಣ. ಡಿಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನ ಸಿಗ್ತಾ ಇರುವಂತದ್ರ ಬಗ್ಗೆ ಯಾವೆಲ್ಲ ವಿಚಾರಗಳನ್ನ ಹಂಚ್ಕೋತಾರೆ ಅಂತೇಳಿ. ಗುರುಗಳೇ, ಡಿಕೆ ಶಿವಕುಮಾರ್ ಅವರು ರಾಜ್ಯದ ಅತ್ಯುನ್ನತ ಹುದ್ದೆಯನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಪಟ್ಟಾಭಿಷೇಕಕ್ಕೆ ಕ್ಷಣಗಳಲ್ಲಿ ಶುರುವಾಗಿರುವಂತದ್ದು. ಮಠಕ್ಕೂ ಕೂಡ ಸಾಕಷ್ಟು ಪರಮ ಭಕ್ತರು ಡಿಕೆ ಶಿವಕುಮಾರ್ ಅವರು. ಏನ್ ಹೇಳ್ತೀರಾ ಗುರು? ಶ್ರೀ ಗುರು ಬಸವಲಿಂಗಾಯ ನಮಃ. ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಶ್ರೀಮಠದ ಪರಮ ಭಕ್ತರು, ನಮ್ಮ ಕ್ಷೇತ್ರದ ಶಾಸಕರು ಸುಧಾ ಹೌದು. ಇದು ಬಹಳ ಸಂತೋಷ ತರ್ತಕ್ಕಂಥ ವಿಚಾರ ಆಗಿದೆ. ಒಬ್ಬ ನಿಷ್ಠಾವಂತ ಕಾರ್ಯಕಾರಿಣಿ ವ್ಯಕ್ತಿಗೆ ಬಹುಶಃ ಫಲ ಕೊಟ್ಟಂಥ ಒಂದು ಸಂದರ್ಭ ಎಲ್ಲರಿಗೂ ಸುಧಾ ಸಂತೋಷ ತರ್ತಕ್ಕಂಥದ್ದು. ಇದು ಅವರ ದಿನಮಾನಗಳಲ್ಲಿ, ಅವರ ಜೀವನದಲ್ಲಿ ಒಂದು ಸುದೈವ ದಿನ ಅಂತ ಅನ್ಬೋದು. ಶ್ರಮಪಟ್ಟವರಿಗೆ ಖಂಡಿತ ಫಲ ಸಿಕ್ಕೇ ಸಿಗ್ತದೆ ಅಂತಕ್ಕಂಥದ್ದು ಏನಿದೆಯೋ ಅದು ಅಕ್ಷರಶಃ ಇವತ್ತು ಸತ್ಯ ಆಗಿದೆ. ಇವತ್ತು ಬಹುಶಃ ಅವರು ಮಾಡಿದ, ತಂದೆ ತಾಯಿಗಳು ಮಾಡಿದಂಥ ದಾನದ ಫಲ, ಇವರ ಒಂದು ಪೂಜಾ ಫಲಗಳು ಇವತ್ತು ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ. ಆ ಸ್ಥಾನದಲ್ಲಿ ಅವರು ಇವತ್ತು ಕೂತು ರಾಜ್ಯದ ಜನತೆಗೆ ಒಳಿತನ ಮಾಡಲಿ, ಜನಪರ ಕಾಳಜಿಯ ಕೆಲಸಗಳನ್ನು ಮಾಡಲಿ ಅಂತೇಳಿ ಶುಭವನ್ನು ಹಾರೈಸೋಣ. ಡಿಕೆ ಶಿವಕುಮಾರ್ ಸಾಕಷ್ಟು ಬಾರಿ ಒಂದು ಮಾತನ್ನು ಹೇಳಿದ್ರು, ಪ್ರಯತ್ನಗಳು ವಿಫಲ ಆಗ್ಬೋದು, ಆದ್ರೆ ಪ್ರಾರ್ಥನೆ ಫಲ ಕೊಟ್ಟೇ ಕೊಡುತ್ತೆ ಅಂತೇಳಿ. ಈಗ ಆ ಪ್ರಾರ್ಥನೆ ಫಲ ಕೊಟ್ಟಿರುವಂತದ್ದು. ಖಂಡಿತ ಪ್ರಾರ್ಥನೆ ಖಂಡಿತ ಫಲ ಕೊಟ್ಟಿದೆ. ಪ್ರಾರ್ಥನೆಗೆ ಫಲ ಇದ್ದೇ ಇರ್ತದೆ. ಆದರೆ ನಮ್ಮ ಫಲ ಯಾವತ್ತೂ ಸುಧಾ ಸ್ವಾರ್ಥರಹಿತವಾಗಿರಬಹುದು, ನಿಸ್ವಾರ್ಥ ಸಹಿತವಾಗಿರಬೇಕು. ಕೇಳಿ ಪಡೆಯುವುದು ಅಂಗಗುಣ, ಕೇಳದೆ ಪಡೆಯುವುದು ಲಿಂಗಗುಣ ಅಂತೇಳಿ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗೆ ಭಗವಂತ ಇಂಥ ಒಂದು ದೊಡ್ಡ ಫಲವನ್ನು ಕೊಡ್ತಾನೆ. ಬಹುಶಃ ಇದಕ್ಕೆ ಅವರ ಒಂದು ಗುರು ದೈವತ್ವ, ಅವರ ನಂಬಿಕೆ, ಶ್ರದ್ಧೆ, ಅವರ ದಾನ ಧರ್ಮ ಫಲಗಳು ಇದಕ್ಕೆಲ್ಲ ಒಂದು ಸಾಕ್ಷೀಭೂತ ಆಗಿದೆ. ಆ ನಿಟ್ಟಿನಲ್ಲಿ ಪ್ರಾರ್ಥನೆ ಅವರಿಗೆ ಪ್ರಾರ್ಥನೆ ಫಲಿಸಿದೆ. ಸುದೀರ್ಘ 45 ವರ್ಷಗಳ ಡಿಕೆ ಶಿವಕುಮಾರ್ ರಾಜಕಾರಣ. ದೊಡ್ಡಾಲಹಳ್ಳಿಯ ಒಂದು ಸಣ್ಣ ಪುಟ್ಟ ಊರಿಂದ ಹೋಗಿ ಇವತ್ತು ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ರಾಜ್ಯದ ಅತ್ಯುನ್ನತ ಹುದ್ದೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೇನು ಪಟ್ಟಾಭಿಷೇಕ ಕೂಡ ಕ್ಷಣಗಳನ್ನೇ ಶುರುವಾಗಿರುವಂತದ್ದು. ಬಹಳ ಸಂತೋಷ ವಿಚಾರ. ಇಡೀ ನಾಡು ಬಹುಶಃ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಯಸ್ತಾ ಇತ್ತು. ಅದರಲ್ಲಿ ನಾವಾರಿಸದ ವಿಶೇಷವಾಗಿ ನಮ್ಮ ಹಿರಿಯ ಪರಮ ಪೂಜ್ಯರು ಕಾಲಗ್ದು ಮುಂದೆ ಮಹಾಸ್ವಾಮಿಗಳ ಆಶೀರ್ವಾದ ಇವತ್ತು ಅವರಿಗೆ ಫಲಿಸಿದೆ. ಅಂದು ಅವರು ಜಿಲ್ಲಾ ಪಂಚಾಯತಿ ಸದಸ್ಯರು ಆದಂಥ ಸಂದರ್ಭದಲ್ಲಿ ಶ್ರೀಮಠಕ್ಕೆ ಪ್ರಥಮತಃ ಅವರ ಮಾತಾಪಿತೃಗಳು ಮಠಕ್ಕೆ ಹೋಗಿ ಮುನೇಶ್ವರನ ಪೂಜೆ ಮಾಡಿದ ಆಶೀರ್ವಾದ ಪಡ್ಕೊಳ್ಳಪ್ಪ ಅಂತ ಹೇಳಿದಂಥ ಸಂದರ್ಭ ಅವತ್ತು ಅವರು ಇಲ್ಲಿಗೆ ಕಾಲಿಟ್ಟಂಥ ಸಂದರ್ಭದಲ್ಲಿ ಅವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶ್ರೀ ಕ್ಷೇತ್ರ ಮರಳೆಗ ಮಠಕ್ಕೆ ಬರ್ತಾರೆ. ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗೂ ಸುಧಾ ಈ ಮಠಕ್ಕೆ ಅವರು ಬಂದು ಯಡಿಯೂರು ಸಿದ್ದಲಿಂಗೇಶ್ವರ ದರ್ಶನ ಮತ್ತು ಮುನೇಶ್ವರ ದರ್ಶನ ಪಡಿತಾರೆ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಮತ್ತು ಆಕಾಂಕ್ಷೆ ಆಗಿರುತ್ತೆ. ಇದಿಷ್ಟು ಶಿವರುದ್ರ ಮಹಾಸ್ವಾಮಿಗಳ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ಪ್ರವೀಣ್ MH, ಪವರ್ ಟಿವಿ, ಕನಕಪುರ.